ಹಂಗನ್ಸಲ್ವಾ? 15 ವರ್ಷದ ಕೃಷ್ಣ ಬೈರೇಗೌಡರು ಮಹಾತ್ಮ ಗಾಂಧಿ ಆದಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ. ಗೊತ್ತಾಗ್ತದೆ ಮುಂದೆ ನೋಡೋಣ. ಅವರು ಹೇಳಿದ್ದಾರೆ, ಕುಮಾರಣ್ಣವರು, ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾಯಿದೆ ಅಂತ ನಾನು ತೆಗಿತೀನಿ ಅಂತೇಳಿ. ಹಾಗಾಗಿ 15 ವರ್ಷದ ಹಳೆ ಕೇಸನ್ನು ನೀವು ತೆಗಿತಾ ಇದ್ದೀರಿ ಅಂದರೆ ಅದು ನಿಮಗೆ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ? ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ? ಇದು ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಡ್ತಾ ಇದೆ. ಅದನ್ನೇ ಹೇಳಿದ್ದೀನಿ ನಾನು ಮೈಸೂರಿನಲ್ಲಿ. ಸರ್ಕಾರ ಇವ್ರು ಪರ್ಮನೆಂಟಾಗಿ ಇವರೇ ಇರಲ್ಲ, ಮತ್ತು ನಾವೇ ಬರ್ತೀವಿ. ನಮಗೇನು ಹೇಳ್ಕೊಟ್ಟಿದ್ದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡೋಂಥ ಶಕ್ತಿ ನಮಗಿದೆ. ಹಂಗನ್ಸಲ್ವಾ? 15 ವರ್ಷದ ಕೃಷ್ಣ ಬೈರೇಗೌಡರು ಮಹಾತ್ಮ ಗಾಂಧಿ ಆದಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ. ಗೊತ್ತಾಗ್ತದೆ ಮುಂದೆ ನೋಡೋಣ. ಅವರು ಹೇಳಿದ್ದಾರೆ, ಕುಮಾರಣ್ಣವರು, ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾಯಿದೆ ಅಂತ ನಾನು ತೆಗಿತೀನಿ ಅಂತೇಳಿ. ಹಾಗಾಗಿ 15 ವರ್ಷದ ಹಳೆ ಕೇಸನ್ನು ನೀವು ತೆಗಿತಾ ಇದ್ದೀರಿ ಅಂದರೆ ಅದು ನಿಮಗೆ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ? ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ? ಇದು ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಡ್ತಾ ಇದೆ. ಅದನ್ನೇ ಹೇಳಿದ್ದೀನಿ ನಾನು ಮೈಸೂರಿನಲ್ಲಿ. ಸರ್ಕಾರ ಇವ್ರು ಪರ್ಮನೆಂಟಾಗಿ ಇವರೇ ಇರಲ್ಲ, ಮತ್ತು ನಾವೇ ಬರ್ತೀವಿ. ನಮಗೇನು ಹೇಳ್ಕೊಟ್ಟಿದ್ದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡೋಂಥ ಶಕ್ತಿ ನಮಗಿದೆ.